ಗಾಡಿ ನೀವು ತಗೊಂಬಂದಿದ್ದೀರಾ, ಬೇಜಾರು ಮಾಡ್ಕೊಂತೀರ ಅಂತ ಹಾಕಿಸ್ಕೊತಾ ಇದ್ದೀನಿ. ಇವತ್ತು ರೈತರ ಕಷ್ಟ ಕೇಳಕ್ಕೆ ಬಂದಾಗ ನೀವು ಆರ ಪಟಾಕಿ ಹೊಡಿಲೇಬಾರ್ದು, ಭಾಳ ತಪ್ಪಾಗ್ತದೆ. ಬನ್ನಿ ಮಾಡಕತ್ತೀರಿ ಎಲ್ಲರೂ ಮಾಡಿ, ಅವ್ನು ಬೇಡ ಅಂತಿದ್ದೀವಿ. ಮುಂದೆ ನೀವು ಆ ಕಡೆ ತೊಡೆ ಬಾಣ. ಹಾಂ ನೀನು ನಡಿಯೋಣ. ಮಳೆಯಲ್ಲಿ ಎಲ್ಲ ಹರಿದು ಬಿಡ್ಬೇಕು. ನಾವು ಏನು ಪರಿಸ್ಥಿತಿ ಏನೂ ಇಲ್ಲ, ಕಳೆದು ಬಿಟ್ವಿ ಸರ್. ನಿಮ್ಮ ಪರವಾಗಿ ಎಲ್ಲ ಸದನದಲ್ಲಿ ನಾವು ಎಲ್ಲ ಹೊರಗಡೆ ಕೇಂದ್ರದಲ್ಲಿ ಅದೇನು ಮಾಡ್ತಾರೆ, ಧೈರ್ಯವಾಗಿರಿ. ರಾಜ್ಯಪಾಲರಿಗೂ ಒಂದು ವರದಿ ಮಾಡಿ ರಾಜ್ಯಪಾಲರ ಹತ್ರ ಒಂದೆಲ್ಲ ಕಳಕಳಿ ಮನವಿ ಧಾನ್ಯಗಳನ್ನು ಬೆಳೀತಕ್ಕಂಥ ಜನ ಬರ್ಬೇಡ್ರಿ, ಸೈಡ್ ಜನ ನೀವು ಮುಂದೆ ಬಂದ್ರೆ ಅಲ್ಲಿ ಅನ್ಕೊಂಡು 75% ಸಬ್ಸಿಡಿ ಕೊಟ್ಟವಲ್ಲಪ್ಪ. ಸಾಲ 2 ಸಾಲ ಮನ್ನಾ ಮಾಡಿ ಕೃಷಿ ಮಂತ್ರಿ ದೇಶದಲ್ಲಿ ಅವ್ನು ಕೊಟ್ಟಿಲ್ಲ. ಈ ಕಿನಾಲ್ ಬಂದ್ ಆಗಿತ್ತು ಹಳೆ ಎಮ್ ಎಲ್ ಮಾಡಿಸೋದ್ರು. ಈ ಎಮ್ ಎಲ್ ಎ ಅವರು ಬಂದ್ ಏ ದೋಸ್ತ, ಕೈ ಅಡ್ಡ ತೆಗೀರಿ ನನ್ನ ಮೊಬೈಲ್. ಬರ್ರಿ ಮುಂದೆ ಬರ್ರಿ. ಕೆಲಸದ ಆರ್ಡರ್ ಆಗಿದ್ದು 2 ವರ್ಷ ರೀ. ಈಗ 7 ವರ್ಷ ಆದರೂ ಸಹಿತ ಆ ಕಾಮಗಾರಿ ಮತ್ತು ಇದು ಹೆರ್ಕಲ್ ಏತ್ ನೀರಾವರಿ ಶೆಂಕ್ಷನ್ ಆಗಿ 8 ವರ್ಷ ಆಯ್ತು. 8 ವರ್ಷದೊಳಗೆ ನಮ್ಗೆ ಈಗ 3 ವರ್ಷದಿಂದ ಕೆಲಸ ಚಾಲು ಮಾಡ್ಯಾರ. ಹೊಳ್ಳಿ ಮತ್ತೆ ಈಗ ಬಂದ್ ಮಾಡಿದ್ರು 3 ವರ್ಷ ಆಯ್ತು. ಸರ್ಕಾರ ಬಂದ ಮೇಲೆ ಕೆಲಸನೇ ಚಾಲು ಮಾಡ್ತಾಯಿದೆ. ಈಗ ರೈತರಿಗೆಲ್ಲ ಹಡ್ಡು ಹೋಗೋದು ಬಿಟ್ಟಾರೆ. ಅದನ್ನು ಅದೇನು ಕ್ಲಿಯರ್ ಮಾಡಿಲ್ಲ. ಅದು ತೊಂದರೆ, ಇದು ತೊಂದರೆ. ಏನು ಹೇಳ್ತಾರೆ ಎಮ್ ಎಲ್ ಎರು ಹೊಳ್ಳಿ ನಮ್ಮ ಊರಿಗೆ ಬಂದಿಲ್ಲ. ಈಗ ಏನು ಹೇಳಿದರು, ನಾನು ಇದನ್ನ ಭೂಮಿದು ಎಲ್ಲ ಬಿಡಿಸ್ಕೊಂಡು ನಿಮ್ದು ಏನೂ ಇಲ್ಲ, ನಾನು ತೊಗೊಳಂಗಿಲ್ಲ ಅಂತ ಸರ್ಟಿಫಿಕೇಟ್ ತೊಗೊಂಡು ಬರ್ತೀನಿ ಅಂತೇಳಿ ಕೋರ್ಟ್ ಹಾಕಿಸ್ಕೊಂಡು ಹೋದವ್ರು ಜೆ ಟಿ ಪಾಟೀಲ್ರು. ಹೊಳ್ಳಿ ಅದ್ರ ಸುದ್ದಿ ಮಾತಾಡೋಕ್ಕೆ ಇರಲಿಲ್ಲ. ಈಗ ಮೊನ್ನೆ ಗೋಮಾಳ ತೊಗೊಂಡ್ರಿ ಈ ಸರ್ಕಾರದವರು. ಇದೇ ಇವರು ಜಿ ಟಿ ಪಾಟೀಲ್ರು ನಮ್ಮ ಎಮ್ ಎಲ್ ಎರವರು ಇಲ್ಲ, ಇದನ್ನ ಮಾಡ್ತೀನಿ ಅಂತೇಳಿ ನಾನು ಸಂಪೂರ್ಣ ಬೆಂಬಲ ಇರ್ತೀನಿ ಅಂತ ಗೋಮಾಳನ ಯಾರಿಗೂ ಹೇಳಾರ ಒಂದು ಕೆರೆಗೆ ಪೂಜೆ ಮಾಡಿ ಓಡೋಗ್ಯಾರ. ರಾತ್ರಿ ಪೂಜೆ ಮಾಡಿ ಓಡೋಗ್ಯಾರ. ಇಲ್ಲಿ ಬರ್ತಾ ಇಲ್ಲ ಎಮ್ ಎಲ್ ಎ ಅವರು. ರೋಡ್ ಆಗೈತಲ್ಲ, ರೋಡಿಗೆ ಮಣ್ಣು ಮಾರ್ಯಾರ್ರಿ. ಈಗ ಕಾಂಗ್ರೆಸ್ ಅವ್ರು ಎಲ್ಲರೂ ಆಯ್ತು 5 ಗ್ಯಾರಂಟಿ ಕೊಡ್ಲೇತೀವಿ, ಆರಾಮ್ ಸರಿ ಬಸ್ಸಿನ ತಿರುಗ್ರಿ, ಮನೆಗೆ ಕೂಡ್ರಿ ಅಲ್ಲತ್ತಾರ ಅವ್ರು. 2000 ರೂಪಾಯಿ ಕೊಡ್ಲತ್ತೀವಿ. ರೈತರ ಗ್ಯಾರಂಟಿ ಯಾವ್ದದ ಏನ್ರಿ? ಅದು ಯಾವುದಕ್ಕೂ ಇದು ಇಲ್ಲ ಸರ್. ಕೊಡಿದ್ದು ಯಾವುದೋ ರೈತರಿಗೂ ಒಳ್ಳೇದಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೂ ಒಳ್ಳೇದಲ್ಲ. ಹಾಂ, ಅದು ಗ್ಯಾರಂಟಿ ಕೊಡ್ತಾರಲ್ಲ. ಬಸ್ನಾಗ ಅಡ್ಡಾಡಕ್ಕೆ ಹಚ್ಚೋದಲ್ಲ. ಅಲ್ಲ, ಈಗ 2000 ರೂಪಾಯಿ ಕೊಡ್ಲತ್ತೀವಿ, ಅದ್ರಲ್ಲಿ ತೃಪ್ತಿ ಪೆಟ್ಲತ್ತಾರ. ಎಷ್ಟು ತ್ರಾಸ ಆಗೈತೆ ಗೊತ್ತೇನ್ರಿ? ಇವತ್ತು ಬೆಳಿಗ್ಗೆ ಎಷ್ಟೋ ಮಂದಿ ವಾಪಸ್ ಹೋದ್ರು, ಒಳ್ಳೇದಾಗೋದಲ್ಲ ಸ್ಕೂಲ್ ಹುಡುಗರು. ಈಗ ಹಿಂದೆ ಯಾರ್ಯಾರು ಸಾಲ ಮನ್ನಾ ಮಾಡಿದ್ದಾರೆ ಹೇಳ್ರಿ? ಸಾಲ ಮನ್ನಾ ಮಾಡಿದ್ರಲ್ರಿ ಫಸ್ಟ್ ಕುಮಾರಸ್ವಾಮಿ ಅವರು ಮಾಡಿದ್ರು. ಅಲ್ಲಿವರೆಗೆ ರೈತರಿಗೆ ಏನು ಯಾರು ಮಾಡಿಲ್ಲ, ಅವ್ರು ಮಾಡಿದ್ ಮತ್ತೆ ಮಾಡ್ಯಾರ. ಈಗ ಅವ್ರವ್ರು ಫಸ್ಟ್ ರೈತರ ಬಗ್ಗೆ ಮಾತಾಡಿ ಸಾಲ ಮನ್ನಾ ಮಾಡಿದವರು ಕುಮಾರಸ್ವಾಮಿ ಅವರು. ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಆಮ್ಯಾಗ ಮಾಡ್ಯಾರ. ಯಾರು ಯಾರು ಮಾಡಿಲ್ಲ.
ತಮ್ಮದೇನ ಜಮೀನು ಮಳೆ ಬಂದಾಗ ಹಾಕಿದ್ರೆ ಹಂಗೆ ಹಾಕಿ ಮಳೆ ಸ್ವಲ್ಪ ಆಗಿತ್ತು ಹಾಕಿದ್ವಿ ಸೋನೆ ಬಂದಾಗ ಅದು ಒಟ್ಟ ಮಳೆನೇ ಆಗೋದು ಹಿಂಗತ್ತಾಗಿ ಒಣಗೈತ್ರಿ ಈಗೇನು ಮಳೆ ಆದ್ರೂ ಆಗೋಲ್ರಿ ಇನ್ನು ಆಗಲ್ಲ ಆಗಲ್ಲ ಆಯ್ ಮುಗ್ದಲ್ಲ. ಕಳೆದ ತಿಂಗಳು ಬರಬೇಕು 45 ದಿನ ಆಯ್ತು ಇವತ್ತಿಗೆ 15 ಅವ್ರು ಒಟ್ಟು ರೈತರು ಸರ್ಕಾರದವ್ರು ಕೈ ಬಿಟ್ಟಿದ್ದಾರೆ. ನಿರಾಣಿ ಅವರು ನಮಗೆಲ್ಲ ಭಾಳ ತೊಂದರೆ ಮಾಡಿ ಸರ್. ನಿರಂತರವಾಗಿ 175 ದಿವಸ ನಿರಂತರ ಹೋರಾಟ ಇತ್ತು ಸರ್. ಯಾರು ಇಲ್ಲಿ MLA ಇವರು ಇದ್ರು ಸಿದ್ದರಾಮಯ್ಯ ಸಾಹೇಬ್ ಪಕ್ಕದ ನಮ್ಮದು ಬೀಗಿ ಮತಕ್ಷೇತ್ರಕ್ಕೆ ಅಂತ ಅವ್ರು ಸಹಿತ ಬರಲಿಲ್ಲ. ಆದ್ರೆ ಕುಮಾರಸ್ವಾಮಿ ಸಾಹೇಬ್ರು ಬಂದ ಮೇಲೆ ನಮ್ಮ ಹೋರಾಟಕ್ಕೆ ಒಂದು ಒಳ್ಳೆ ಬೆಲೆ ಬಂದು ನಮ್ಗೆ ಸ್ಟಾಪ್ ಆಗಿದೆ ಸರ್. ಅದು ದೊಡ್ಡ ಸಂತೋಷ. ಈಗ ಇಲ್ಲಿ ನೋಡ್ರಿ ಜರ ಬಜಾರಿ ಒಣಕೋತ ಬರ್ತಾ ಇದೆ ನೋಡಿ. ಇದು ಒಣಗಿದೆ, ಇದು ಒಣಗಿದೆ, ಇದು ಒಣಗಿದೆ, ಇದು ಒಣಗಿದೆ. ಈಗ ಹೆಂಗೆ ಇದು ಒಣಕೋತ ಬರ್ತಾವೆ, ಕೆಳಗಿಂದ ಒಣಗ್ತಾರೆ. ಹಾಂ, ಕಂಪ್ಲೀಟ್ ಹೊಂಟೋಗ್ಬಿಡುತ್ತೆ. ತೇವಾಂಶನೇ ಇಲ್ಲ ಇಲ್ಲ ಏನಿಲ್ಲ ಸರ್ ಸರ್ ಇಲ್ಲ, ಇದು ಎರ್ಕಲ್ ಬಿಡಿ ಐತಲ್ಲ ಸರ್. ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಶಿವರಾತ್ರಿ ಸುತ್ತಮುತ್ತ ಬರುತ್ತೆ ಅದು. ಆದ್ರೆ ಈಗ ಬರಬಾರ್ದು ಅದು. ಭೂಮಿ ಹಸಿ ಗಾಳಿ ಒಳಗೆ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.